ಕರ್ನಾಟಕ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ನಾನು ಪ್ರಕಾಶ್ ರಾಜ್ಪೂತ್. ವಿಜಯಪುರ ನಗರದ ವಾರ್ಡ್ ನಂಬರ್ 16 ಯೋಗಾಪುರ ಕಾಲೋನಿಯಲ್ಲಿ ಪಿಂಚಣಿ ಅದಾಲತ್ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮದ ಅಧ್ಯಕ್ಷತೆ ಈರಪ್ಪ ತುಂಬಗಿ, ತಹಶೀಲ್ದಾರ್ ದ್ವಿತೀಯ ದರ್ಜೆ ವಹಿಸಿಕೊಂಡಿದ್ದರು. ಮಾಜಿದ್ ಇನಾಮದಾರ್, ಉಪ ತಹಶೀಲ್ದಾರ್ ವಸೀಂ ಶೇಖ್, ಕಂದಾಯ ನಿರೀಕ್ಷಕರು, ಮಹಾಲ್ ಬಾಗಾಯತ್ ವಿಜಯಪುರ, ಗ್ರಾಮಾಡಳಿತ ಅಧಿಕಾರಿಗಳು ಡಿಸಿ ವೀರೇಕರ್, ಡಿಪಿ ಮಿರ್ಜಿ ಹಾಗೂ ಮಹಾನಗರ ಪಾಲಿಕೆ ಸದಸ್ಯರಾದ ಮಿನಾಜ್ ಶಫೀಕ್ ಮನುಗುಳಿಯವರ ಪರವಾಗಿ ಶಫೀಕ್ ಮನುಗುಳಿಯವರು ಉಪಸ್ಥಿತರಿದ್ದರು. ಭಾಗಪ್ಪ ಪಿಸ್ನಾಳ್, ಮುಖಂಡರಾದ ಅನ್ವರ್ ತೊನ್ಶಾಳ್, ನ್ಯಾಯವಾದಿಗಳಾದ ಬಾಬು ಹಿಪ್ಪರಗಿ, ಮೆಹಬೂಬ್ ಕಾಳಗಿ, ಪತ್ರಕರ್ತರಾದ ಪ್ರಕಾಶ್ ರಾಜ್ಪೂತ್, ಶ್ರೀಶೈಲ್ ಮುಳವಾಡ್, ಗುಲಾಬ್ ಚವ್ಹಾಣ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಇಲ್ಲಿನ ಈ ಪಿಂಚಣಿ ಅದಾಲತ್ ಉದ್ದೇಶ ಏನಿದೆ? ಪಿಂಚಣಿ ಅದಾಲತ್ತು ಅದಾಲತ್ ನೀವು ಕಚೇರಿಗಳನ್ನ ಯಾವುದೇ ಪಿಂಚಣಿ ಬರಬೇಕಾದ್ರೆ ಅದನ್ನ ಅಭಿಷೇಕ ನಾಗರನ್ನ ಗುರುವನ್ನ ಜನ ಇರ್ತಾವೆ. ಆ ತೊಂದರೆಯನ್ನು ತಪ್ಪಿಸುವಂತ ದೃಷ್ಟಿಯಿಂದ ಹಾಗೂ ಮಧ್ಯವರ್ತಿಗಳನ್ನು ತಪ್ಪಿಸುವಂತ ದೃಷ್ಟಿಯಿಂದ ನೀವು ನೀಡಬಹುದು. ಫಸ್ಟ್ ನಮ್ಮ ಉದ್ದೇಶ ಮಧ್ಯವರ್ತಿಗಳ ತಪ್ಪಿಸಬೇಕು. ನೀವು ನೇರವಾಗಿ ಕಂಡು ನಾವು ಸ್ಥಳದಲ್ಲಿ ಪಿಂಚಣಿ ಉದ್ದೇಶದಿಂದ ನಾವು ನೀಡಬಹುದು. ಇದಕ್ಕೆ ಸರ್ಕಾರ ನೀಡತಕ್ಕಂಥ ಈ ಭೂಮಿಯ ಕಾರ್ಪೊರೇಟರ್ಗೆ ಮತ್ತೊಂದು ಅವರಿಗೆ ನಾನು ಧನ್ಯವಾದಗಳು ನಮ್ಮ ಇಲಾಖೆ ಪರವಾಗಿ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಈ ಪಿಂಚಣಿ ಅದಾಲತ್ ಏನಪ್ಪ ಇದು ಉದ್ದೇಶ? ಯಾವ್ಯಾವ ತರ ಪಡಿಸಬಹುದು? ಸರ್ಕಾರದ ಈ ಸಾಮಾಜಿಕ ಭದ್ರತಾ ಯೋಜನೆ ವಯೋವೃದ್ಧರಿಗಾಗಿ ಸಂಚಾರ ಸುರಕ್ಷಾ ಅಂತ ಇದೆ. ವಯೋವೃದ್ಧರಿಗಾಗಿ ಸಂಚಾರ ಸುರಕ್ಷಾ. ಈ ಸಂಚಾರ ಸುರಕ್ಷಾ ಯೋಜನೆ ಪಿಂಚಣಿ ಪಡೆಯಲು ಏನು ಅದಾಲತ್ ಇರಬೇಕು? 65 ವರ್ಷ ಪೂರ್ಣಗೊಳಿಸಬೇಕು. 65 ವರ್ಷ ಪೂರ್ಣಗೊಳಿಸಬೇಕು. ಏನು ದಾಖಲೆಗಳನ್ನು ಬೇಕು? ಆಧಾರ್ ಕಾರ್ಡ್ ಬೇಕು, BPL ಕಾರ್ಡ್, ಬ್ಯಾಂಕ್ ಕಾರ್ಡ್, ಇಷ್ಟು ದಾಖಲೆ ಒಂದು ಸಾಕು. ಬೇರೆ ಯಾವುದೇ ಕೆಲಸ ಇರಬೇಕು. ಜೆರಾಕ್ಸ್ ಕಾಪಿ ಇದೆ. ತಮ್ಮೊಂದು ಭಾವಚಿತ್ರದಲ್ಲಿ ಅರ್ಜಿ ಹಾಕಿಲ್ಲ, ಇಷ್ಟು ಕೆಲಸ ಮುಗಿದ್ರೆ ಏನೂ ಇರಲಿಲ್ಲ. ಈ ಎಲ್ಲ ದಾಖಲೆಗಳನ್ನು ಅರ್ಜಿ ಸಲ್ಲಿಸಿದ್ರೆ ನಾವು ಹೊರರಿದ್ದಾಗ ಕಾಂಗ್ರೆಸ್ ತಿಂಗಳಿಗೆ 1200 ರೂಪಾಯಿ ಮಂಜೂರಾಗ್ತದೆ. ಎಷ್ಟು ಬರ್ತದೆ? 1200 ರೂಪಾಯಿ. ಇದು ಇಂದಿರಾ ಗಾಂಧಿ ವೃದ್ಧಾಪ್ಯ ಯೋಜನೆ ಹೋದ್ರೆ ಇದಕ್ಕೆ ನನಗೆ ಇರಬೇಕು 60 ವರ್ಷ ಮೇಲ್ಪಟ್ಟಿರ್ಬೇಕು. 60 ವರ್ಷ ಆಗಿರ್ಬೇಕು. ಏನ್ ದಾಖಲೆ ಇದೆ? ದಾಖಲೆ ಏನಿದೆ? ಆಧಾರ್ ಕಾರ್ಡ್, BPL ಕಾರ್ಡ್, ವೋಟರ್ ID, ಬ್ಯಾಂಕ್ ಪಾಸ್ಬುಕ್, ಜೆರಾಕ್ಸ್ ಇಷ್ಟಿದ್ರೆ ಹೋಗೋದು. ಇಷ್ಟಿದ್ರೆ ನಿಮಗೆ ಇಂದಿರಾ ಗಾಂಧಿ ವೃದ್ಧಾಪ್ಯ ಅರ್ಜಿ ಸಲ್ಲಿಸಿದ್ರೆ ಸಿಗುತ್ತಿಲ್ಲ. ತಿಂಗಳಿಗೆ 600 ರೂಪಾಯಿ ಸಿಗ್ತದೆ. ಯಾರ ವಯಸ್ಸಿರುತ್ತೋ ಅವ್ರಿಗೆ. ಇನ್ನು ಮಹಿಳೆಯರಿಗಾಗಿ ಏನು ಬೇಕಾ? ವಿಧವಾ ವೇತನ ಅಂತಿದೆ. ವಿಧವಾ ವೇತನ ಅಂದ್ರೆ ಏನು? ವಿಧವಾ ವೇತನ ಯಾರು ಗಂಡರು ತಿಳ್ಕೊಂಡಿರ್ತಾರ ಅವರಿಗೂ ನಾವು ಕೊಡ್ಕೋಬೇಕು. ಈ ವಿಧವಾ ವೇತನ ಪಡೆಯಬೇಕಾದ್ರೆ ಏನ್ ದಾಖಲೆ ಹಚ್ಚಬೇಕು? ಗಂಡನ ಮರಣ ಪ್ರಮಾಣ ಪತ್ರ, ತಮ್ಮ ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ ಖಾತೆ, BPL ಕಾರ್ಡು, ವೋಟರ್ ID ಇಷ್ಟಿದ್ರೆ ಸಾಕು. ವಿಧವಾ ವೇತನ ತಮ್ಗೆ ಸಿಗ್ತಂದ್ರೆ ತಿಂಗಳಿಗೆ 8 ರೂಪಾಯಿ ಸಿಗುತ್ತೆ. ಇನ್ನು ಮನಸ್ವಿನಿ ಅಂತಿದೆ. ಮನಸ್ವಿನಿ ಅಂತ ಹೇಳಿದ್ರೆ ಮದುವೆ ಆಗಲ್ಲ, ಮದುವೆ ಆಗಿ ಗಂಡು ಬಿಟ್ಟಿರ್ತಾವೆ ಅಂಥವ್ರಿಗೆ ಲಾಭ ಪಡ್ಕೋಬೇಕು. ಮನಸ್ವಿನಿ ಅಂದ್ರೆ ಮದುವೆ ಆಗಲ್ಲ, ಮದುವೆಯಾಗಿ ಗಂಡು ಬಿಟ್ಟಿರ್ತಾವೆ ಅಂಥವ್ರಿಗೆ ಲಾಭ ಪಡ್ಕೋಬೇಕು. ಏನ್ರಿ ಈ 40 ವರ್ಷವರೆಗೆ ಯಾರು ಮದುವೆ ಆಗಿರೋದಿಲ್ಲ. 40 ವರ್ಷ ಆಗಿರ್ತದೆ, ಅಲ್ಲಿವರೆಗೆ ಮದುವೆ ಆಗಿಲ್ಲ. ಅಂಥವ್ರಿಗೆ ಲಾಭ ಪಡ್ಬೋದು. ಏನ್ ದಾಖಲೆ ಬೇಕು? ಮದುವೆ ಆಗೋದ್ರಿಗೆ ಒಂದು ಪ್ರಮಾಣ ಪತ್ರ ಇರುತ್ತೆ. ಪ್ರಮಾಣ ಪತ್ರ ತಗೊಳ್ಬೇಕಂದ್ರೆ ಸ್ವಯಂ ಘೋಷಣೆಯಲ್ಲಿ ಪಂಚಾಯತ್ ಸಮ್ಮುಖದಲ್ಲಿ ಮದುವೆ ಆಗಿಲ್ಲ ಅಂತ ಕೊಡ್ಬೇಕು. ಉಳಿದಂತೆ ಎಲ್ಲ ದಾಖಲೆ ಏನ್ರಿ? ಆಧಾರ್ ಕಾರ್ಡ್, BPL ಕಾರ್ಡ್, ವೋಟರ್ ID, ಬ್ಯಾಂಕ್ ಪಾಸ್ಬುಕ್, ಜೆರಾಕ್ಸ್ ಇಷ್ಟಿದ್ರೆ ಸಾಕು. ಇದೇ ಸರ್ಕಾರದಿಂದ 800 ರೂಪಾಯಿ ಸಿಗುತ್ತೆ. ಇದ್ಯಾರೋ ಮದುವೆ ಆಗಲ್ಲ ಅವ್ರಿಗೆ. ಇನ್ನು ಮದುವೆ ಆಗಿರ್ತೈತಿ. ಕೆಲವೊಬ್ರು ಡ್ರೈವರ್ಸ್ ಕೊಟ್ಟಿರ್ತಾರೆ, ಕೆಲವರು ಹೇಳ್ಬೇಕಾದ್ರೆ ಅವ್ರಿಗೆ ಗೊತ್ತಿಲ್ಲ, ಕೆಲವರು ಸೈನ್ ತಗೊಂಡ್ಬಿಟ್ಟಿರ್ತಾರೆ. ಪಾಪ ಅಂಥವ್ರಿಗೆ ತೊಂದರೆ ಇರ್ತೈತಿ. ಅದಕ್ಕೆ ಸರ್ಕಾರ ಅಂಥವ್ರಿಗೆ ಕೂಡ ಏನ್ ಮಾಡಿದ್ರೆ ಮದುವೆ ಆಗ್ಬೇಕಂದ್ರೆ ಡ್ರೈವರ್ಸ್ ಇದ್ರೆ ಡ್ರೈವರ್ಸ್ ಕಾರ್ಡ್ ಹಚ್ಚು, ವಿಚ್ಛೇದನ ಪ್ರಮಾಣ ಪತ್ರ ಹಚ್ಚು. ಇಲ್ಲಿಂದ ಪಂಚಾಯತ್ ಸಮ್ಮುಖದಲ್ಲಿ ಸ್ವಯಂ ಘೋಷಣೆ ಎಷ್ಟು ವರ್ಷ ಆಯಿತು, ನನಗೆ ಗಂಡ ಬಿಟ್ಟೋಗಿ ನನಗೆ ಎಷ್ಟು ಬಂದವ ಅಂತ ಒಂದು ಡಿಕ್ಲರೇಷನ್ ಕೊಡಿ ಸರ್. ಅದರೊಂದಿಗೆ ಏನ್ ದಾಖಲೆ? ಆಧಾರ್ ಕಾರ್ಡು, BPL ಕಾರ್ಡು, ಬ್ಯಾಂಕ್ ಪಾಸ್ಬುಕ್, ಜೆರಾಕ್ಸ್, ವೋಟರ್ ID ಇಷ್ಟಿದ್ರೆ ಸಾಕು. ಇದಕ್ಕೆ ಸಿಗುತ್ತೆ ಈ ಯೋಜನೆಗೆ 800 ರೂಪಾಯಿ ಸಿಗುತ್ತೆ. ಎಷ್ಟು ಸಿಗುತ್ತೆ? 800 ರೂಪಾಯಿ. 800 ರೂಪಾಯಿ ಸಿಗುತ್ತೆ. ಅಲ್ಲೂ ಕಡಿಮೆಯಾಗಿ